ನಮಸ್ಕಾರ. ಈ ಗಾಂಧಾರಿ ಮೆಣಸು ಖಾರ, ಬನ್ನಿ ತೆರೆಯೋಣ ಚಿತ್ರಯಾತ್ರೆಯ ಮಹಾದ್ವಾರ. ಈ ಆರ್ಟ್ ಕಲಿಯೋದು ತುಂಬಾ ಕಷ್ಟ ಹೇಳಿದ್ರಿ ಶ್ರೀಧರ. ಅಮ್ಮಗ ನಿಮಗೊಂದು ಸೀಕ್ರೆಟ್ ಹೇಳ್ತೆ, ಹತ್ತರ ಬನ್ನಿ. ಎನಿಬಡಿ ಕ್ಯಾನ್ ಡ್ರಾ. ಯಾವುದೇ ಆರ್ಟ್ ಮಾಡ್ತಾರದೆ ಮುಖ್ಯವಾಗಿ ತಪ್ಪದೊಳ್ರಿ ನಮಗೆ ಫಸ್ಟ್ ಕಲಿಯಕ್ಕಪ್ಪದು ಪೆನ್ಸಿಲ್ ಹಿಡಿಯೋದು ಹೆಂಗೆ ಹೇಳಿ. ಈ ಪೆನ್ಸಿಲ್ ಹಿಡ್ಕೊಂಬದೊಳಗೆ ಇಂಥಲ್ಲ ಸಿಂಪಲ್. ನಾವು ಯಾವಾಗಲೂ ABCD ಮೈಪುಟ್ಟು ಸುಡಿಯಳೆಲ್ಲ ಬರೋವಾಗ ನಾವು ಪೆನ್ಸಿಲ್ ಹಿಡ್ಕೊಂಬೋದು ಗಟ್ಟಿ ಹಿಂಗೆ ಒತ್ತಿ ಹಿಡ್ಕೊಳ್ಳೋದು. ಇದರ ಹಿಂಗೆ ಹಿಡ್ಕೊಂಬಲ್ಲ ಆಗ ಇದರ ನಾವು ಎಷ್ಟು ಪ್ರೀತಿಲಿ ಅದರ ಹಿಂಗೆ ಹಿಡ್ಕೊಂಬಲ್ಲ ಅಷ್ಟು ಪ್ರೀತಿಲಿ ಹಿಡ್ಕೊಳಕು. ಹಾಗೆ ಇದರಲ್ಲಿ ಹಿಂಗೆ ನೋಡಿ, ಈಗ ಸಿಂಪಲ್ ಆಗಿ ಹಿಡ್ಕೊಂಡು ಲೂಸ್ ಆಗಿ ಹಿಡ್ಕೊಂಡು ತುಂಬ ಪ್ರೆಷರ್ ಹಾಕದೆ ಪ್ರೀತಿಲಿ ಹಿಡ್ಕೊಂಡಪ್ಪಾಗ ಲೈನ್ ಬಪ್ಪದರ ನೋಡಿ. ನಿಂಗೆ ನೋಡಿ ಎಷ್ಟು ಚಂದಕ್ಕೆ ಲೈನ್ ಬತ್ತು, ಸ್ಟ್ರೈಟ್ ಲೈನ್ಸ್ ಅಲ್ದಾ. ಇದು ಫಸ್ಟಿಂಗೆ ಅಭ್ಯಾಸ ಮಾಡ್ಲಪ್ಪಾಗ ಕಷ್ಟ ಹಾಕೋ, ಫಸ್ಟಿಂಗೆ ಮಾಡ್ಲೆ ಹೊರಟಪ್ಪಾಗ ಪೆನ್ಸಿಲ್ ಹಿಂಗೆ ಉದುರುದು ಹಿಂಗೆಲ್ಲ ಹಾಕೋ. ಹಿಂಗೆ ಕರೆಕ್ಟಾಗಿ ಎಷ್ಟು ಪ್ರೆಷರ್ ಇಲ್ಲಿ ಹಿಡ್ಕೊಂಡ್ರೆ ಸರಿಯಾಗುತ್ತೋ ಹೇಳಿದರ ಅಭ್ಯಾಸ ಆಯ್ಕರ ರಜೆ ಸಮಯ ತಕ್ಕೊಡ್ತು. ಯಾರೋ ಪ್ರಾಕ್ಟೀಸ್ ಮಾಡಿ ಮಾಡಿಗೆ ಸಿಕ್ಕೋದು. ಅದಕ್ಕೆ ಬೇಕಾಗಿ ಫಸ್ಟಿಂಗೆ ಜಿಮ್ಮಿಗೆ ಹೋದ ಕೂಡಲೇ ನಾವು ವೆಯ್ಟ್ ಲಿಫ್ಟಿಂಗ್ ಮಾಡಲೇ ಹೊರಡ್ತಿಲ್ಲ. ನಾವು ಫಸ್ಟ್ ವಾರ್ಮ್ ಅಪ್ ಅದು ಇದು ಟ್ರೆಡ್ಮಿಲಲ್ಲಿ ಹೋಗೋದು ಹಿಂಗೆಲ್ಲ ಮಾಡ್ತೀವಿ. ಸೊ ಅದೇ ಥರ ಈ ಎಕ್ಸಸೈಸಸ್ ಕೂಡ ನಮಗೆ ನಾನೀಗ ಹೇಳಲೆ ಹೊರಟ ಎಕ್ಸಸೈಸಸ್ ಕೂಡ ಈ ಪೆನ್ಸಿಲ್ಸ್ಗಳ ಲೂಸಾಗಿ ಹಿಡ್ಕೊಂಡು ಇಡೀ ಆರ್ಮಿನ ಯೂಸ್ ಮಾಡೋದು. ಇಡೀ ಕೈ, ಬರೀ ಇಷ್ಟು ಪಾರ್ಟ್ ಮಾತ್ರ ಅಲ್ಲ, ಇಡೀ ಕೈ ಉಪಯೋಗಿಸಿಕೊಂಡು ಹಿಂಗೆ ಚಿತ್ರ ಬಿಡಿಸೋದು. ಈಗ ನೋಡಿ, ನಿಂಗೆ ನಾನು ಮಾಡ್ತಾ ಇಪ್ಪದರ ನೋಡುವಾಗ ನಿಮಗೊಂದು ತಪ್ಪು. ನಾನು ಬರೀ ಈ ಹಂತ ಇದರ ಮಾತ್ರ ಹಿಂಗೆ ಮಾಡ್ತಾ ಇಲ್ಲ, ಅದುದೇ ಒಂದು ಟೆಕ್ನಿಕ್ಕೆ. ಇಲ್ಲ ಹಿಂಗೆ ಮಾತ್ರ ಮಾಡೋದುದೇ, ಬಟ್ ಅದರಂದಲೂ ಸುಲಭ ಅಪ್ಪದು ನಮಗೆ ಹಿಂಗೆ ಮಾಡ್ತಾರೆ. ಎಂತಕ್ಕೆ ಹೇಳಿದ್ರೆ ನಾವು ಇದರ ಗಟ್ಟಿ ಹಿಡ್ಕೊಂಡು ಬರೀ ಇಷ್ಟರ ಮಾತ್ರ ಮೂವ್ ಮಾಡಿ ಹಿಡಿತಾರೆ, ಇಡೀ ಕೈ ಬೇನೆ ಅಪ್ಪಲೆ ಶುರು ಆಗುತ್ತು. ಆ ಕೈ ಬೇನೆ ಆಗದ್ದ ಹಾಗೆ ನಾವು ಮಾಡಕ್ಕೂ ಆದರೆ ಸುಲಭದಲ್ಲಿ ಹೀಗೆ ಲೂಸ್ ಆಗಿ ಮಾಡಿ ಇಡೀ ಕೈ ಉಪಯೋಗಿಸಿಕೊಂಡು ಡ್ರಾಯಿಂಗ್ ಮಾಡಕ್ಕೂ. ಈಗ ನೋಡಿ, ಸ್ಪೈರಲ್ ಮಾಡೋದು ಮತ್ತೆ ಬೇರೆ ಬೇರೆ ಶೇಪ್ಸ್, ಸ್ಪೆಷಲಿ 8 ಇದು ನಿಮಗೆ ಕರೆಕ್ಟ್ ಮೂವ್ಮೆಂಟಿಗೆ ತುಂಬ ಹೆಲ್ಪ್ ಮಾಡ್ತಿಲ್ಲ. ಆದರೆ ನಾವು 8 ಬರುವಾಗ ನನಗೀಗ ಅಭ್ಯಾಸ ಆಯ್ತು, ನನಗೆ ನೀವು ಮಾಡಿ ತೋರಿಸ್ತಿದ್ದೆ. ಹಿಂಗೆ ಎಲ್ಲ 8 ಬರೋವಾಗ ಎಂತ ಮಾಡ್ತಿ, ಹಿಂಗೆ ಮಾಡ್ತಿ. ಇದು ಮಾಡೋದ್ರಿಂದ ಹೆಚ್ಚ ಹಿಂಗ ಲೂಸ್ ಆಗಿ ಒಂದೇ ಸ್ಟ್ರೆಚ್ಚಲ್ಲಿ ಹೆಂಗೆ ಮಾಡ್ಲಿಡಿತ್ತು ಹೇಳಿ ಅಭ್ಯಾಸ ಮಾಡಿಬಿಡಕು. ಇದೀಗ ನಿಂಗೋಗ ನೋಡುವಾಗ ಮೆಟಾ ಲೋಗೋ ನಮಗೆ ಬೆಸ್ಟ್ ಪ್ರಾಕ್ಟೀಸಿಂಗ್. ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅದರದ್ದೆಲ್ಲ ಮೆಟಾ ಲೋಗೋ ಇದ್ದಲ್ಲ ಬೆಸ್ಟ್ ವೇ ಟು ಪ್ರಾಕ್ಟೀಸ್. ಅದರ ಸ್ಕ್ರೋಲ್ ಮಾಡೋ ಬದಲು ದಿನಲ್ಲಿ ಒಂದು 10 ನಿಮಿಷ ಇದರ ಪ್ರಾಕ್ಟೀಸ್ ಮಾಡಿ. ಸ್ಕ್ರೋಲ್ ಮಾಡ್ಲಾಗ ಹಾಳಲ್ಲ ಮಾಡಿ, ವಿಡಿಯೋಸು ನೋಡೋಕ್ಕೂ ಎಲ್ಲವೂ ಬೇಕು ನಮಗೆ ಜೀವನದಲ್ಲಿ. ಆದರೆ ಮುಖ್ಯವಾಗಿ ಆರ್ಟ್ ಕಲಿಯಕ್ಕೊಳಿಪ್ಪವು ದಿನಾಗುಳದೆ 10 ನಿಮಿಷ ಕಮ್ಮಿಲಿ, ಮಿನಿಮಮ್, ಮ್ಯಾಕ್ಸಿಮಮ್ ಅಲ್ಲ, ಮಿನಿಮಮ್ 10 ನಿಮಿಷ. ನಿಮಗೆ ಮನಸ್ಸಿಗೆ ಯೋಚನೆ ಮಾಡ್ಲಾಗ ನಿಂಗೆ ಎಂಥದ್ದು ಯೋಚನೆ ಮಾಡಿದೆ ಅದರಷ್ಟಕ್ಕೆ ಹಿಂಗೆ ಕಿಚೋದು ಇಡೀ ಪೇಜ್. ಹಿಂಗೆ ಹೊಸ ಪುಸ್ತಕಲ್ಲಿಯೇ ಮಾಡಕ್ಕೊಡಿ, ಏನಿಲ್ಲ ಯಾವುದಾದ್ರು ರಫ್ ಪುಸ್ತಕವೋ ಅಥವಾ ನ್ಯೂಸ್ ಪೇಪರೋ ಅಥವಾ ಹಿಂಗಿಪ್ಪದರಲ್ಲಿ ಎಲ್ಲಿಯಾದರೂ ನಿಂಗೆ ಸ್ಕ್ರಿಬಲ್ ಮಾಡಲೆ ಅಭ್ಯಾಸ ಮಾಡಿಕೊಳ್ಳಿ. 8 ಎಸ್ ಶೇಪ್ದು ಅಷ್ಟೇ ನಿಂಗೆ ಹಿಂಗೆ 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 ಹಾಕಲೆ ಇದನ್ನು ಸರಿಯಾಗಿ ಅಭ್ಯಾಸ ಮಾಡಿಕೊಳ್ಳಕು. ಎಸ್ ಶೇಪ್ ಮತ್ತು ಲೈನ್ಸ್, ಹೆಂಗಿಪ್ಪ ಶೇಪ್ಸ್ ಅದೆಲ್ಲ ಯಾವ ಚಿಂತೆ ಇಲ್ಲದೆ, ಯಾವ ಆಲೋಚನೆ ಇಲ್ಲದೆ ಗಿಚ್ಚಿಕೊಂಡು ಹೋಯಕ್ಕೆ. ಇದರಿಂದ ಎಂತ ಅರ್ಥ ಹೇಳಿದ್ರೆ ನಿಂಗೋಗಿ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಲಿ ಸ್ಪೇಸ್ ಸಿಕ್ಕು. ನಿಮಗೆ
ಯಾವುದೇ ಸ್ಟ್ರೆಸ್ ಇದ್ದರೂ ಅದೆಲ್ಲ ಮುಗಿದು ನಿಂಗೆ ಕ್ಲಿಯರ್ ಆಗಿ ಥಿಂಕ್ ಮಾಡ್ಲೌತು. ನಿಂಗೆ ಮೈಂಡಲ್ಲಿ ಓಪಂತ ಈ ಗಿಜಿ ಬಿಜಿ ಇತ್ತಲ್ಲ, ಅದೆಲ್ಲ ಪೇಪರಿಂಗೆ ಬಂದಪ್ಪಾಗ ನಿಂಗಳ ಹ್ಯಾಂಡ್ಸ್ ಹಿಂಗುದೇ ರಿಲ್ಯಾಕ್ಸೇಷನ್ ಆಯ್ತು. ಆ್ಯಂಡ್ ಅದು ಒಂದು ಹೊಸ ಚಿತ್ರ ಬಿಡಿಸಲಿ ವರ್ಕೌಟ್ ಆದಂಗೆ ಆಗುತ್ತೆ ಅದಕ್ಕೆ. ಪ್ಲಸ್ ನಿಂಗಾಗ ಮೈಂಡ್ ರಿಲ್ಯಾಕ್ಸ್ ಆಯ್ತು. ಹಿಂಗಾಗ ಸ್ಟ್ರೆಸ್, ಕ್ರಿಯೇಟಿವ್ ಬ್ಲಾಕು, ಅನೆಂಥ ಚಿತ್ರ ಬಿಡಿಸಲಿ ಹೀಗೆಲ್ಲ ಆಲೋಚನೆಗಿರ್ತಲ್ಲ, ಅದೆಲ್ಲ ಹೋಗುತ್ತೆ ನಿಂಗೋಗಿ. ಆದಷ್ಟು ದಿನಲ್ಲಿ ಮಿನಿಮಮ್ 10 ನಿಮಿಷ ಇದರ ಕಂಪಲ್ಸರಿ ಫಾಲೋ ಮಾಡಿ. ನಿಮಗೆ ರಿಸಲ್ಟ್ ಬೇಕಾದ್ರೆ ನೆಕ್ಸ್ಟ್ 1 ವೀಕಲ್ಲಿ, ಈ ವಿಡಿಯೋ ಇಂದು ಗುರುವಾರ, ಇನ್ನಣ ಗುರುವಾರ ನಾವು ಸಿಕ್ಕುವಷ್ಟೊತ್ತಿಗೆ ನಿಮಗೆ ರಿಸಲ್ಟ್ ಸಿಕ್ಕುತ್ತೆ ನೋಡಿ. ಬೇಕಾದ್ರೆ ದಿನ 10 ನಿಮಿಷ ಇದು ಕಂಪಲ್ಸರಿ ಮಾಡಿ ಒಳ್ಳೆ. ಓಕೆ, ನೆಕ್ಸ್ಟ್ ನಾವು ನೋಡ್ಬೋದು ಎಂಥರ ಹೇಳಿದ್ರೆ, ಈಗ ಲೈಟ್ ಆ್ಯಂಡ್ ಶ್ಯಾಡೋ ಇಂಪಾರ್ಟೆಂಟ್. ಈಗ ಒಂದು ಸಿಂಪಲ್ ಆಗಿ ಹೇಳ್ತಾರೆ, ಒಂದು ಸರ್ಕಲ್ ಹಾಕಿ, ಈಗ ನಿಮಗೆ ಇಲ್ಲಿಂದ ಲೈಟ್ ರೈಸ್ ಬರ್ತಾ ಇತ್ತು, ನೀವು ಬೆಳಕು ಇಲ್ಲಿಂದ ಬೀಳ್ತಾ ಇದ್ದೋದ್ರೆ ಒಂದಿಷ್ಟು ಜಾಗ ಬಿಟ್ಟು ನಿಮಗೆ ಇಲ್ಲಿಂದ ಶೇಡಿಂಗ್ ಹಾಕೋದು ಶುರು ಮಾಡೋದು. ನಾವೆಲ್ಲ ಸ್ಕ್ರಿಬ್ಬಲ್ಲಿ ಮಾಡೋದು ಇಂದು ಅಂತ ಕೇಳಿದ್ರೆ ಸ್ಕ್ರಿಬ್ಬಲ್ ಪ್ರಾಕ್ಟೀಸ್ ಆಯ್ಕು. ಇದು ನಿಂಗಳ ಸೆಂಟರ್ ಪಾಯಿಂಟ್. ನಿಂಗೆ ಇಲ್ಲಿಂದ ಈ ಪಾಯಿಂಟಿಂಗೆ ಹೇಗೆ ನಿಂಗೆ ಮೂವ್ ಮಾಡ್ತಿ, ಎಲ್ಲ ಸಿ ಶೇಪ್ ಕರ್ವಿಲಿ ಹಿಂಗೆ 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 ಮೂವ್ ಮಾಡಕ್ಕು. ಓಕೆ, ಮತ್ತೆ ಅದರ ಮೇಲಿಂದ ಪುನಃ ಡಾರ್ಕ್ ಹಾಕಲು ಶುರು ಮಾಡಿ. ಈಗ ನಿಂಗೆ ಸರ್ಕಲ್ ಇಲ್ಲಿ ಈ ಲಾಸ್ಟ್ ಕೊಡಿಯಂಗವರೆಗೆ ಎಡ್ಜ್ವರೆಗೆ ನಿಂಗೆ ಡಾರ್ಕ್ ಶ್ಯಾಡೋ ಹಾಕಲಾಗ ನಿಜವಾಗಿ. ಎಂತಕ್ಕೆ ಹೇಳಿದರೆ, ಈ ಆಂಬಿಯಂಟ್ ನಿಂಗೋಗಿ ಹೆರಾಣ ಲೈಟ್ಸ್ ಇದ್ದಲ್ಲ, ಅದು ನೆಲಕ್ಕೆ ತಾಗಿ ರಿಫ್ಲೆಕ್ಟ್ ಆಯಿತು. ರಿಫ್ಲೆಕ್ಟ್ ಆದಪ್ಪಾಗ ಇಲ್ಲಿ ಈ ಏರಿಯಲ್ಲಿ ನಿಂಗೋಗೆ ಪುನಃ ಒಂದು ರಜ್ಜ ಲೈಟ್ ಬೀಳ್ತು. ಹಾಗಾಗಿ ಅಲ್ಲಿ ಪೂರ ಡಾರ್ಕ್ ಆಗಿರ್ತಿಲ್ಲ, ಅದು ರಜ್ಜ ಲೈಟ್ ಆಗಿ ಇರ್ತು ಅಂತ. ಈಗ ಇದರದ್ದೇ ನೆರಳು ಬಿದ್ದಪ್ಪಾಗ ಅದು ಓವೆಲ್ ಶೇಪ್ ಆಗಿ ಬೀಳ್ತು. ಓವೆಲ್ ಶೇಪಲ್ಲಿ ನಿಂಗೆ ಹೆರೋದಕ್ಕೆ ಲೈಟ್ ಬೀಳ್ತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಲೈಟ್ ಇಲ್ಲಿ ಎಲ್ಲ ಹರಡಿರ್ತು. ಅದು ರಜ ಲೈಟ್ ಆಗಿ 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 ಬುಡಕ್ಕೆ ಎತ್ತಿಯಪ್ಪಾಗ ಡಾರ್ಕ್ ಆಯ್ತು. ಈ ಬುಡಲ್ಲಿ, ಈ ಎಡ್ಜಿನ ಬುಡಲ್ಲಿ ನಿಮಗೆ ಶ್ಯಾಡೋ ಯಾವಾಗಲೂ ಡಾರ್ಕ್ ಆಗಿರ್ತು, ಹೆರ ಹೋಗ್ತಾ ಲೈಟ್ ಆಯ್ತು. ಈಗ ನೋಡಿ ನಿಂಗಳೇ, ಒಂದು ಸಿಂಪಲ್ ಸರ್ಕಲ್ ಇದೆ, ನಾವು ಸ್ಕ್ರಿಬಲ್ ಮಾಡಿ ಹೆಂಗೆ ಅದರ 3D ಎಫೆಕ್ಟ್ ತಂದದ್ದು ಹೇಳಿ. ಇದೇ ಥರ ನಾವು ಬೇರೆ ಬೇರೆ ಶೇಪ್ಸ್ಗೆ ಓಕೆ ಮಾಡ್ಲಾವ್ತು. ನಾನು ನಿಮಗೆ ರಪ್ಪ ತೋರಿಸುತ್ತೆ. ಇದೆಲ್ಲ ನಿಂಗಳ ಐಡಿಯಾಕ್ಕೆ ಬೇಕಾಗಿ ಅಂತ ಹೇಳ್ತಾ ಇರ್ಬೋದು. ಇದು ನಿಮಗೆ ಶ್ಯಾಡೋ ಮೇಲಿಂದ ಲೈಟ್ ಮೇಲಿಂದ ಬೀಳ್ತಾ ಇದ್ದೋಳೆ ಆದರೆ ನಿಮಗೆ ಶ್ಯಾಡೋ ಹಿಂಗೆ ಬೀಳ್ತು. ಎಷ್ಟು ಈಸಿ ಅಲ್ಲ? ಆರ್ಟ್ ನಿಜವಾಗಿಯೂ ಈಸಿ, ನಾವು ಇಷ್ಟಪಟ್ಟು ಮಾಡಿದರೆ ಅಷ್ಟೇ. ಇದರಲ್ಲಿ ಯಾರು ಅಕಸ್ಮಾತ್ ಟೊಳ್ಳಿತ್ತೊಳೆ ಆದರೆ ಇಲ್ಲಿ ನಿಮಗೆ ಫುಲ್ ಡಾರ್ಕ್ ಬಂತು ನೋಡೋದಕ್ಕೆ. ನೋಡಿ, ಇನ್ಸ್ಟೆಂಟ್ ಆಗಿ ಅದು ಟೊಳ್ಳಿದ್ದೊಳೆ ಅನ್ಸಲು ಶುರು ಆಯ್ತು ನಿಮಗೆ. ಅಪ್ಪ ಅಲ್ಲದ. ಇನ್ನು ಇದರದ್ದು ಶ್ಯಾಡೋ ಇದೆ, ಈ ಚಡೆ ಬೀಳ್ತೊಳೆ ಆದರೆ ಇಲ್ಲಿ ಬುಡಕ್ಕಪ್ಪಾಗ ಡಾರ್ಕ್, ಹೆರ ಹೋಗ್ತಾ ಲೈಟು. ಇದು ಒಂದು ಶೇಪ್ ಆಯ್ತು. ಹಿಂಗೆ ನಾವು ಬೇರೆ ಬೇರೆ ಶೇಪ್ಸ್ಗೆ ಹೋಗಿ ಮಾಡ್ಲೌದು. ಇದು ಲೈಟ್ ಆ್ಯಂಡ್ ಶ್ಯಾಡೋ. ಇನ್ನು ನಿಂಗ ಟೋನ್ ವಿಷಯ ಆಡಿ ಇವತ್ತಿದ್ರಲ್ಲಿ ಟೋನ್. ಈಗ ನೀವು ಲೈಟ್ ಆ್ಯಂಡ್ ಶ್ಯಾಡೋ ಮಾಡಕ್ಕಾರೆ ಯಾವುದೇ ಒಂದು ಆಬ್ಜೆಕ್ಟ್ 3D ಕಾಣಕ್ಕೂ ಹೇಳಿ ಆದರೆ ಅದರಲ್ಲಿ ನಿಂಗೋಗಿ ಶ್ಯಾಡೋ ಪ್ಲಸ್ ಲೈಟ್ ಹಾಕ್ಯಾರೆ ಮುಗುತ್ತು. ಅದು ಆಬ್ಜೆಕ್ಟ್ 2D ಇದ್ದದ್ದು 3D ಆಯ್ತು. ಓಕೆ, 3D ಆದ ಮೇಲೆ ಈಗ ನೀವು 3D ಡ್ರಾಯಿಂಗ್ ಮಾಡೋಕ್ಕಾದ್ರೆ ಶ್ಯಾಡೋಯಿನ ಟೋನ್ ಬೇಕು. ಟೋನ್ ಎಂತರ ಹೇಳಿ ತಿಳ್ಕೇಶುತ್ತಾ ಇದೆಯಲ್ಲದ, ಟೋನ್ ಎಂತ ಇಲ್ಲ. ಟೋನ್ ಮಾಡೋಕ್ಕಾರೆ ಹಿಂಗೆ ಫಸ್ಟ್ ಹಿಂಗೆ ಪೆನ್ಸಿಲ್ನ ರಜ ದೂರ ಹಿಡೀರಿ, ಕೊಡೀಲಿ ಹಿಡಿಯಿರಿ, ರಜ ದೂರ ಹಿಡೀರಿ, ಇನ್ನು ಲೂಸಾಗಿ ಹಿಡ್ಕೊಳ್ಳಿ. ಲೂಸಾಗಿ ಹಿಡ್ಕೊಂಡು ಅದರ ಮೆಲ್ಲಂಗಪ್ಪ ಅಂತ ಟಚ್ ಮಾಡಿದರೆ ಸಾಕು, ಅಷ್ಟಪ್ಪ ನಿಂಗೆ ಒಂದು ಟೋನ್ ಸಿಗುತ್ತಲ್ಲ, ಇದು ಲೈಟ್ ಟೋನ್. ಇದರಂದ್ರೆ ರಜ್ಜ ಡಾರ್ಕ್ ಬೇಕು ಹೇಳಿದ್ರೆ ರಜ್ಜ ಹತ್ತರಂಗೆ ಹೋತು.
ರಜ್ಜ ಪ್ರೆಷರ್ ಹಾಕಿ ಗೀಚಿದರೆ ಇದು ಲಿಟಲ್ ಡಾರ್ಕ್ ಟೋನ್. ಇದು ಡಾರ್ಕ್ ಟೋನ್. ಇನ್ನು ಇದರಿಂದಲೂ ಹೆಚ್ಚು ಟೋನ್ ಬೇಕು ಅಂದರೆ ರಜ್ಜ ಮುನ್ನಂಗೆ ಬನ್ನಿ, ಬೆರಳು ಮತ್ತೆ ರಜ್ಜ ಒತ್ತಿ ಹಾಕಿ ತೊಳೆದರೆ ಇದು ಇನ್ನೂ ಡಾರ್ಕ್ ಆಯ್ತು. ಇನ್ನೂ ಡಾರ್ಕ್ ಬೇಕಾ, ಪುಡಿ ಹಂಗೆ ಒತ್ತಿ ಇದ್ದ ಎಲ್ಲ ಪ್ರೆಷರ್ಸ್ ಅನ್ನು ಹಾಕಿ ನಾವು ಬೇಕಾದ್ರೆ ಇನ್ನೂ ಒಂದು ಲೇಯರ್ ಹಾಕಿ ಅದಕ್ಕೆ ಇನ್ನೊಂದು ಲೇಯರ್ ಸ್ಕೆಚ್ ಹಾಕಿದರೆ ನೋಡಿ ಇನ್ನೂ ಡಾರ್ಕ್ ಆಯ್ತು. ಲೈಟ್, ಡಾರ್ಕ್, ಡಾರ್ಕರ್, ಡಾರ್ಕೆಸ್ಟ್. ಇದಕ್ಕೆ ನಾವು ಟೋನ್ ಹೇಳಿ ಹೇಳ್ತು ಅಂತ. ಇನ್ನು ಇದರ ನಾವು ಒಂದೇ ಸ್ಟ್ರೆಚ್, ಈಗ ನಾವು ಬೇರೆ ಬೇರೆ ಮಾಡುದು, ಒಂದೇ ಸ್ಟ್ರೆಚ್ ಅಲ್ಲಿ ಮಾಡ್ತಾರೆ ಹಿಂಗೆ ಮಾಡುದು. ಲೂಸ್ ಆಗಿರ್ತು ಮತ್ತೆ ರಜ ಪ್ರೆಷರ್ ಹಾಕಿ 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 ಪ್ರೆಷರ್ ಜಾಸ್ತಿ ಮಾಡಿಕೊಂಡು ಹೋದತ್ತೊಳೆ ಆದರೆ ನಿಮಗೆ ಡಾರ್ಕ್ ಟೋನ್ ಬರ್ತದೆ. ಇದರದ್ದು ನಾವು ಉಲ್ಟಾ ಮಾಡಕ್ಕು, ಡಾರ್ಕ್ ಇಂದ ಲೈಟಿಂಗುದೇ ಅಭ್ಯಾಸ ಮಾಡಿ ಹೇಳಕ್ಕು. ಮತ್ತೆ ಇದು ನಾವು ನಿತ್ಯಕ್ಕೆ ಅಭ್ಯಾಸ ಮಾಡುವಂಥದ್ದು. ಇದರೆಲ್ಲವನ್ನದೇ ಇದು ಡಾರ್ಕ್ ಟೋನ್, ಲೈಟ್ ಟೋನ್ ಪ್ಲಸ್ ನಮಗೆ ಮುಖ್ಯವಾಗಿ ನಾವು ಕಲ್ತದಂತ ಆಗ ಸ್ಕ್ರಿಬಲ್ ಮಾಡೋದು. ಇದಿಷ್ಟು ನಮಗೆ ನಿತ್ಯಕ್ಕೆ ಕಲಿಯಬೇಕು. ಮತ್ತೆ ಮೇಜರ್ ಶೇಪ್ಸ್, ಸ್ಕ್ವೇರ್, ಸರ್ಕಲ್, ಟ್ರಯಾಂಗಲ್, ಕೋನ್, ಸಿಲಿಂಡರ್, ಹಿಂಗಿಪ್ಪ ಶೇಪ್ಸ್ ಎಲ್ಲವನ್ನು, ಪಿರಮಿಡ್, ಇದರೆಲ್ಲವನ್ನು ನಾವು ಕಲಿತಾ ಇರಬೇಕು, ದಿನ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಅದರ ನಾವು ಯಾವುದೇ ಸ್ಕೇಲ್, ರಬ್ಬರ್ ಉಪಯೋಗಿಸದೆ ಹೆಂಗೆ ಮಾಡ್ಲಾವತ್ತು ಹೇಳಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಇದಿಷ್ಟು ನಾವು ಬೇಸಿಕ್ ಟಿಪ್ಸಿನ ಕಲ್ತದ್ದೀಗ. ಇನ್ನು ನಾನು ನಿಮ್ಗೋಗಿ ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟು ಹೇಗೆ ಡ್ರಾಯಿಂಗ್ ಮಾಡ್ಲಕ್ಕು ಹೇಳಿದ್ರೆ ತೋರಿಸಿಕೊಡ್ತೆ. ಬೇಸಿಕ್ ಶೇಪ್ ಹಾಕಿ ಪ್ರಾಣಿಗಳ ಚಿತ್ರವನ್ನು ಬಿಡಿಸುವುದಾವತ್ತು. ಸಿಂಪಲ್, 1-2 ಸೊನ್ನೆ ಬಳಸಿ ನಾವು ಎಷ್ಟು ಈಸಿಯಾಗಿ ಪುಚ್ಚೆ ಬಿಡಿಸಲಾತು ಅಲ್ಲದ. ಹಾಗೆ ನಮಗೆ ಬೇರೆ ಬೇರೆ ಪ್ರಾಣಿಗ, ಚಿಟ್ಟೆಗ ಹಿಂಗಿಪ್ಪದೆಲ್ಲ ಬಿಡಿಸಲಾಯ್ತು. ಈಗ ಅಂಬಾಗ ನಾವು ಒಂದು ನಾಯಿಯ ಮೋರೆ ಮಾಡ್ತಾರೆ, ಒಂದು ಸೊನ್ನೆ ಹಾಕಿ ಇಲ್ಲಿ ಒಂದು ನೇರ ಗೀಟ್ ಎಳೆದತ್ತು, ನೇರ ಗೀಟ್ ಎಳೆದ್ರೆ ಈಗ ವಿ ಶೇಪಲ್ಲಿ ಮಾಡಿ ನೋಡಿ. ಆಲ್ರೆಡಿ ನಾಯಿಯ ಮೋರೆಯ ಶೇಪ್ ಹಿಂಗೆ ಎತ್ತಿತ್ತದು. ಇಲ್ಲಿ ಒಂದು ಎಸ್ ಬರದತ್ತು, ಇಲ್ಲಿ ಒಂದು ಉಲ್ಟಾ ಎಸ್ ಬರದತ್ತು, ಮತ್ತು ಒಂದು ಸೊನ್ನೆ ಹಾಕಿ ಹಿಂಗೆ ಮೇಲೊಮ್ಮೆ ಸಿ ಹಾಗೆ ಬರೋದು. ಡಿ ಶೇಪ್, ಆಕ್ಚುಲಿ ಡಿ ಶೇಪ್ ಬರೆದರೆ ನಿಗಳ ನಾಯಿಯ ಚಿತ್ರ ರೆಡಿ ಆಗ್ತದೆ. ನೋಡಿ ಎಷ್ಟು ಸುಲಭ ಇತ್ತು ಚಿತ್ರ ಬಿಡಿಸೋದು ಹೇಳಿದರೆ ಅಲ್ಲದ. ಇನ್ನು ನಿಮಗೆ ಮತ್ತು ಸುಲಭದ್ದು ಹೇಳಕ್ ಹೋದರೆ ಒಂದು ಸರ್ಕಲ್ ಹಾಕಿ ಅದರಲ್ಲಿ ಒಂದು ಕೋನ್ ಬಿಡಿಸಿದರೆ ಈ ಕೋನಿನ ಬಾಯಿ ಈಚೆ ಹೊಡೆಲಿ ತೆರೆಸುವ ನಾವು. ಅದರ ಜಾಗಲ ಮಾಡುವ, ಹಿಂಗೆ ಮಾಡಿ ರಜ ಸರ್ಕಲನ್ನು ರಜ ದೊಡ್ಡವೇ ಮಾಡ್ತೇನೆ, ನಿಂಗೋಗೆಲ್ಲ ಕ್ಲಿಯರ್ ಆಗಿ ಕಾಣಲಿ. ಸರಿಯಾ?
ಈಗ ಇದರಲ್ಲಿ ಇದರ ಅರ್ಧಕ್ಕೆ ಹಿಂಗೆ ಕಟ್ ಮಾಡಿದೆ, ಇದು ಅರ್ಧಕ್ಕೆ ಈ ಸರ್ಕಲ್ನ ಕಟ್ ಮಾಡಿದೆ. ಇಲ್ಲಿ ಒಂದು 0, ಇಲ್ಲಿ ಒಂದು 0, ಮತ್ತೆ ಇಲ್ಲಿ ಉಲ್ಟಸಿ ನಿಂಗಳ ತುರಿಯುವುದೇ ರೆಡಿ. ಎಷ್ಟು ಸುಲಭ ಇದ್ದು ಚಿತ್ರ ಬಿಡಿಸೋದು ಹೇಳಿದರೆ ಅಲ್ಲದ. ಇನ್ನು ಒಟ್ಟಿಗೆ ಬೇಕಾದ್ರೆ ಮಾಡಲು ಪ್ರಯತ್ನ ಪಟ್ಟಿ ಹಿಡಿಗಾರ. ಇಲ್ಲಿ ನೋಡಿ, ಇದೀಗ ಸಣ್ಣ ಕೋನ್ ಹಿಂಗೆ ಉಲ್ಟ ಬರದಾಯ್ತು. ಕೋನಿನ ಮಂಡೆ ರಜ್ಜೆ ತೆಗೆದಾಯ್ತು ನಾವು. ಮತ್ತೆ ಒಂದು ಸರ್ಕಲ್ ಹಾಕಿತ್ತು, ಸರ್ಕಲ್ ಹಿಂಗೆ ಅರ್ಧಕ್ಕೆ ಕಟ್ ಮಾಡಿತ್ತು. ಇಲ್ಲಿ ಒಂದು ಕಣ್ಣು ಹಾಕಿತ್ತು. ಇಲ್ಲಿ ಒಂಚೂರು ಹಿಂಗೆ ಡ್ರಾಯಿಂಗ್ ಮಾಡಿ ಜಿಂಕೆ. ಇದರಲ್ಲೆಲ್ಲ ಇದು ನಮಗೆ ಬೇಡದ ಲೈನ್ಗಳ ಮತ್ತೆ ನಾವು ಉದ್ದಿರತ್ತಷ್ಟೆ. ಎಷ್ಟು ಸುಲಭ ಇತ್ತು ಚಿತ್ರಾಂಗ ಹೇಳೋದು. ನಮಗೆ ಬರೀ ಒಂದು 4 ಅಕ್ಷರ ಪ್ಲಸ್ ನಾವು 4 ಅಕ್ಷರ, ಒಂದು 4 ಗೀಟುಗಳು ಹೇಳೋದು, ಶೇಪ್ಗಳು, ನಮಗೆ ಬೇಸಿಕ್ ಶೇಪ್ಗಳು, ಟ್ರಯಾಂಗಲ್, ಸ್ಕ್ವೇರ್, ಹಿಂಗಿಪ್ಪದರೆಲ್ಲ ಉಪಯೋಗಿಸಿ ಸುಲಭದಲ್ಲಿ ಚಿತ್ರ ಬಿಡಿಸೋದೇ ಆವತ್ತು. ಆವಾಗ ನೋಡಿದ್ಯಲ್ಲದ ಎಷ್ಟು ಸುಲಭ ಚಿತ್ರ ಬಿಡಿಸೋದು ಹೇಳಿ. ನಿಮಗೆ ನಾನು ಇಂದು ಹೋಮ್ವರ್ಕ್ ಕೊಟ್ಟುಕೊಂಡು ಹೋಗ್ತಾ ಇದ್ದೆ. ಇನ್ನಣ ಗುರುವಾರ ಅಪ್ಪಗ ನಿಂಗೆ ಇದು ಹೋಮ್ವರ್ಕ್ ಎಲ್ಲ ಮಾಡಿ ರೆಡಿಯಾಗಿರೋ. ನಿತ್ಯವೇ 10 ನಿಮಿಷ ಗೀಚಿ, ಎಲ್ಲಿ ಬೇಕಾದ್ರೂ ಗೀಚಿ. ಅಮ್ಮನ ಹತ್ರ ಕೇಳಿಕ್ಕೆ ಗೀಚಿ ಆತ, ಗೋಡೆಲಿ ಎಲ್ಲ ಗೀಚುತ್ತಾರೆ. ಮತ್ತೆ ಅಮ್ಮನ ಕೈಯಿಂದ ಬೈಗಳು ತಿಂದರೆ ಧನ್ಯ ಹೇಳಿತ್ತೊಳಿ ಹೇಳಿ ಕಡಿನೋ. ಅಲ್ಲಿಗೆ ABCD ಅಧ್ಯಾಯ 1 ಮುಕ್ತಾಯ ಆಯ್ತು. ಇನ್ನು ನಮ್ಮ ನಿಮ್ಮ ಭೇಟಿ ನಾಳ್ತು ಆದಿತ್ಯವಾರ. ಮೆಡಿಟೇಷನ್ ಮಾಡ್ಲಿದ್ದು ತಪ್ಪಿಸಲಿಲ್ಲ ಅರ್ದೆ, ಕಾಗದದ ದೋಣಿಲಿ ಕೂತ್ಕೊಂಡು ಧ್ಯಾನ ಎಲ್ಲ ಮಾಡ್ಲಿದ್ದು. ಹಾಗಾಗಿ ಮರೆಯಡಿ ಬನ್ನಿ ಆತ. ಓಪನ್ ಮೊದಲು ನಿಮಗೆಲ್ಲ ಒಂದು ಕಿವಿ ಮಾತು. ಎನಿಬಡಿ ಕ್ಯಾನ್ ಡ್ರಾ, ಬಟ್ ಎವ್ರಿವನ್ ಕ್ಯಾನ್ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಎಲ್ಲರೂ ಈ ಸಬ್ಸ್ಕ್ರೈಬ್ ಬಟನ್ ಒತ್ತಿಕ್ಕಿ ಅಂತೆ ನೋಡಡಿ. ನಿಂಗ ಸಬ್ಸ್ಕ್ರೈಬ್ ಬಟನ್ ಒತ್ತಿಕ್ಕಿ ಇನ್ನಣ ಸತಿ ಬಂದಪ್ಪ ನಿಂಗ ಗೊತ್ತಾವ್ತು ಆತ. ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮರೆಯಡಿ ಅಂಬಗ ಕಾಮ.